ನೀವು ಕ್ರಿಸ್ತನಾಗಿದ್ರೆ ಹೇಳು ಅಂತ ಕೇಳ್ತಾ ಇದ್ದಾರೆ. ಕನ್ನಡ ಓದ್ರಿ ಯಾರೊಬ್ರು ಒಂದ್ಸತಿ 25ನೇ ವಚನ ಹೇಳ್ರಿ. 25ನೇ ವಚನ, ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 25ನೇ ವಚನ. ನಾನೇ ಓದ್ತೀನಿ ನೋಡಿ. ನಿಮಗೆ ಹೇಳಿದೆನು ಆದ್ರೆ ನೀವು ನಂಬದೇ ಇದ್ದೀರಿ. ಅಂದ್ರೆ ನಾನು ಕ್ರಿಸ್ತನು, ನಾನು ಮೆಸ್ಸಿಯನು ಅಂತ ನಾನು ಹೇಳಿದ್ದೀನಿ. ಅಂದ್ರೆ ಲೇಖನ ಪ್ರಕಾರ ನೋಡೋ ಪ್ರಕಾರ ಒಳನುಡಿಕೆಯಲ್ಲಿ ಕೂಡ ಕ್ರಿಸ್ತನು ಮೆಸ್ಸಿಯನು ಯಾವ ತರ ಬರ್ತಾರೆ ಅಂತ ಎಲ್ಲ ನಾನು ಹೇಳಿದ್ದೀನಿ. ಬರೆಯಲ್ಪಟ್ಟಿದೆ ನನ್ನ ಮಾತುಗಳು. ಆ ತರ ಮಾತುಗಳನ್ನೆಲ್ಲ ಬರೆಯಲ್ಪಟ್ಟಿದೆ. ಆದ್ರೆ ನೀವು ನನ್ನನ್ನ ನಂಬದೇ ಇದ್ದೀರಿ. ನಿಮಗೆ ಹೇಳಿದೆನು ಆದ್ರೆ ನೀವು ನಂಬದೇ ಇದ್ದೀರಿ. ನನ್ನ ತಂದೆಯ ಹೆಸರಿನಲ್ಲಿ ನಾನು ಮಾಡುವ ಕ್ರಿಯೆಗಳೇ ನನಗೆ ಸಾಕ್ಷಿಯಾಗಿವೆ. ಆದ್ರೂ ನೀವು ನನ್ನ ಕುರಿಗಳಿಗೆ ಸೇರಿದವರಲ್ಲವಾದರೂ ನಂಬದೇ ಇದ್ದೀರಿ. ಇಲ್ಲಿ ಸಿಂಪಲ್, ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ, ನೀವು ನಾನು ಮಾಡೋ ಕ್ರಿಯೆಗಳು ನನಗೆ ಸಾಕ್ಷಿಯಾಗಿದೆ. ಅಂದ್ರೆ ಇವಾಗ ಯಾರನ್ನ ಸುಮ್ಮನೆ ಒಂದು ಅದ್ಭುತ ಮಾಡಕ್ಕಾಗುತ್ತಾ? ಈಗ ಯಾರಾದ್ರೂ ಅದ್ಭುತ ಮಾಡಕ್ಕಾಗುತ್ತಾ? ಇಲ್ಲಿ ಅಕಸ್ಮಾತ್ ನಾನು ಸತ್ತೋದ್ರೆ ಅಂತ ಇವಾಗ ನೀವ್ ಯಾರು ನನ್ನ ಎಬ್ಬರ್ಸಕ್ಕಾಗುತ್ತಾ? ಆತನ ಎಬ್ಬರ್ಸಕ್ಕಿದ್ರೆ ಇವತ್ತು ಯೇಸು ಕ್ರಿಸ್ತನ ಯಾರು ನಂಬ್ತಿರ್ಲಿಲ್ಲ ಅನ್ಸುತ್ತೆ ನನಗೆ. ಯಾಕೆಂದ್ರೆ ಆತನ ಮಹಾ ಅದ್ಭುತ ಮಾಡಿದಾರೆ. ಆತನು ಯಾರು ಆತನ ಮಾಡ್ಬೇಕಂತ ಅದ್ಭುತಗಳು ಇವತ್ತು ಎಷ್ಟೋ ಮಾಡ್ತಾ ಇದಾರೆ. ಎಲ್ಲ ಬೇರೆ ಬೇರೆ ಎಲ್ಲ ಮಾಡ್ತಾ ಇದಾರೆ ಅದ್ಭುತಗಳು. ಮ್ಯಾಜಿಕ್ ಮಾಡ್ತಾರೆ, ಗಿಮಿಕ್ಸ್ ಮಾಡ್ತಾರೆ, ಏನೇನೋ ಮಾಡ್ತಾ ಇದಾರೆ. ಬಟ್ ರಿಯಾಲಿಟಿ ಯಾರ್ದು ಇಲ್ಲ. ಕ್ರಿಸ್ತನ್ ತರ ಯಾರು ಅದ್ಭುತಗಳು ಮಾಡ್ತಾರೆ ಯಾರು. ಅದಕ್ಕೆ ಹೇಳ್ತಾ ಇದ್ರಿ ಇಲ್ಲಿ, ನನ್ನ ಕ್ರಿಯೆಗಳು ನೋಡಿ ನೀವು ನಂಬ್ರು ನನ್ನ, ನೀವು ಸುಮ್ಮನೆ ಯಾಕೆ ಆ ತರ ಇದು ಮಾಡ್ತಿದ್ದೀರಾ ಅಂತ ಕೇಳ್ತಾ ಇದ್ರಿ. ಇಲ್ಲಿ ಕ್ರಿಯೆಗಳಂದ್ರೇನು? ಕ್ರಿಯೆಗಳಂದ್ರೇನು? ಆತನ ಮಾಡಿದ್ರೆ ಎಷ್ಟು ಅದ್ಭುತ ಮಾಡಿದ್ದಾರೆ. ಈಗ ಇಲ್ಲೇ ಅಲ್ಲೇ ಐತಿ ನೋಡಿ, ಯೋಹಾನ ಸುವಾರ್ತೆ 5ನೇ ಅಧ್ಯಾಯ ಯೋಹಾನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ 2ನೇ ವಚನ ಓದ್ತೀನಿ ನೋಡ್ರಿ. ಯೆರೂಸಲೇಮಿನಲ್ಲಿ ಕುರಿ ಅಗಸೆ ಬಾಗಿಲ ಹತ್ತಿರದಲ್ಲಿ ಒಂದು ಕೊಳವಿದೆ. ಇದಕ್ಕೆ ಇಬ್ರಿಯ ಮಾತಲ್ಲಿ ಬೆತ್ಸೆತಾ ಎಂದು ಹೆಸರು. ಅಲ್ಲಿ 5 ಮಂಟಪಗಳಿವೆ. ಇವುಗಳಲ್ಲಿ ಬಹುಮಂದಿ ರೋಗಿಗಳು ಕುಂಟರು, ಮೈ ಒಣಗಿದವರು, ಬಿದ್ದುಕೊಂಡಿರುವವರು. ಅಲ್ಲಿ 38 ವರ್ಷದ ರೋಗಿಯಾಗಿದ್ದವ ಮನುಷ್ಯನಿದ್ದನು. ಅವನು ಬಿದ್ದಿರುವುದನ್ನು ಯೇಸು ಕಂಡು ಇವನು ಹೀಗಾಗಿ ಬಹು ಕಾಲವಾಗಿದೆ ಅಂತ ತಿಳಿದು ನನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಟ್ಟು ಅಂತೇಳಿ ಅಲ್ಲಿ ಸ್ವಸ್ಥ ಮಾಡ್ತಾರೆ. ಯಾರಿಗೆ? 38 ವರ್ಷದಿಂದ. ಅದು 1 ವರ್ಷ ಅಲ್ಲ, 2 ವರ್ಷ ಅಲ್ಲ. ಯಾಕೆ ಇವ್ರಿಗೆ ಗೊತ್ತಿಲ್ಲ ಅವ್ರು 38 ವರ್ಷದಿಂದ ಒಬ್ಬ ಅಲ್ಲಿ ರೋಗಿ ಬಿದ್ದಿರ್ತಾರೆ ಅಂತೇಳಿ. ಎಷ್ಟೋ ಜನಕ್ಕೆ ಇವ್ರಿಗೆ ಏನ್ ಗೊತ್ತಾ, ಇವ್ರಿಗೆ ಕ್ರಿಸ್ತನಿಗೆ ಏನ್ ಗೊತ್ತಾ, ಇವರು ಅಲ್ಲಿ ಇನ್ನೊಂದು ಕೆಳಗಡೆ ಬರ್ತಾ ಇದ್ರಿ 10ನೇ ಅಧ್ಯಾಯದಲ್ಲಿ 32ನೇ ವಚನ ನೋಡ್ರಿ. ತಂದೆ ಕಡೆಯಿಂದ ಅನೇಕ ಒಳ್ಳೆ ಕ್ರಿಯೆಗಳನ್ನು ನಿಮಗೆ ತೋರಿಸಿದರು. ಅವುಗಳಲ್ಲಿ ಯಾವ ಕ್ರಿಯೆ ದೆಸೆಯಿಂದ ನನ್ನ ಮೇಲೆ ಕಲ್ಲು ಎಸೆಯುತ್ತೀರಿ? ಇಲ್ಲಿ ಯೆಹೂದ್ಯರು ಏನ್ ಮಾಡ್ತಿದಾರಪ್ಪ ಅಂದ್ರೆ, ಯೇಸು ಕ್ರಿಸ್ತನ ಮೇಲೆ ಕಲ್ಲು ಹೊಡೆಯೋದಕ್ಕೆ ಕಲ್ಲುಗಳನ್ನ ತಗೊಂಡು ಬರ್ತಾ ಇದ್ದಾರೆ. ಇನ್ನು ಹೋಗಿ ಹೊರಟೋಗಿದ್ದಾನೆ. ಯಾಕೆ ನಮ್ಮನ್ನು ಸುಮ್ಮನೆ ಅನುಮಾನ ಹುಟ್ಟಿಸ್ತಿದ್ದೀನಿ? ಎಲ್ಲಿದ್ದಾರೆ ಯೇಸು ಕ್ರಿಸ್ತ? ಎಲ್ಲಿ ಬಂದಿದ್ದಾರೆ? ದೇವಾಲಯ ಪ್ರತಿಷ್ಠೆ ಹಬ್ಬವು. ಆ ಕಾಲದಲ್ಲಿ ಕ್ರಿಸ್ತ ಪೂರ್ವ 165 ವರ್ಷ ಹಿಂದೆಗಡೆ ಆ ಕ್ರಿಸ್ತ ಅಂದ್ರೆ ದೇವಾಲಯ ಬಿದ್ದು ಹೋಗಿದ್ದ, ಅದನ್ನ ಪ್ರತಿಷ್ಠೆ ಮಾಡೋದಕ್ಕೆ ಬಂದಿರುತ್ತೆ. ಆಸ್ತಾರ 151 ವರ್ಷ ಬಂದಿರುತ್ತೆ. ಆ ಹಬ್ಬದಲ್ಲಿ ಆ ದೇವಾಲಯ ಪ್ರತಿಷ್ಠೆ ಹಬ್ಬ ಯೆರೂಸಲೇಮ್ ನಡೀತಾ ಇತ್ತು. ಆ ಸಮಯದಲ್ಲಿ ಕ್ರಿಸ್ತನಲ್ಲಿದ್ರು ಆ ಮಂಟಪದಲ್ಲಿ. ಅವಾಗ ಅಲ್ಲಿದ್ದಾಗ ನೀವು ಅನುಮಾನ ಹುಟ್ಟಿಸ್ತಿದ್ಯಾ, ನಮ್ಮ ಇಲ್ಲಿ ತೊಲಗೋಗು ಅಂತಂದು ಹೇಳ್ಬಿಟ್ಟು ಯೇಸು ಕ್ರಿಸ್ತನ್ ಮಾಡ್ತಾ ಇದಾರೆ. ಕಲ್ಲೆಸೆದು ಯೇಸು ಕ್ರಿಸ್ತನನ್ನು ಕಲ್ಲೆಸೆದಕ್ಕೆ ಬರ್ತಾ ಇದಾರೆ. ಓಕೆ, ಅರ್ಥ ಆಯ್ತಾ? ತಂದೆ ಕಡೆಯಿಂದ ಅನೇಕ ಒಳ್ಳೆ ಕ್ರಿಯೆಗಳನ್ನು ನಿಮಗೆ ತೋರಿಸಿದರು. ನೀವು ಅವುಗಳಲ್ಲಿ ಯಾವ ಕ್ರಿಯೆ ದೆಸೆಯಿಂದ ನನ್ನ ಮೇಲೆ ಕಲ್ಲೆಸುತ್ತೀರಿ ಅಂತ ಗೊತ್ತಿದೆ ಅವ್ರಿಗೆ. ನಾವು ಹೇಳ್ತಿದೀವಿ, ನೀನ್ ಮಾಡೋದು ಒಳ್ಳೆ ಕ್ರಿಯೆಯಿಂದ ಅಲ್ಲ, ನಾನು ನಿಮ್ಮ ಮೇಲೆ ಕಲ್ಲೆಸಿತಿರೋದು. ಮತ್ತೆ ಏನ್ ಎಸ್ತಾವ್ ಕಲ್ಲು? ಏನಕ್ಕೆ ಸಾಯಿಸಕ್ ಹೋಗ್ತಾ ಇದ್ದಾರೆ ಯೇಸು ಕ್ರಿಸ್ತನ್ನ? ಅಲ್ಲೇ ಕೆಳಗಡೆ ಇದೆ ನೋಡಿ. ನಿನ್ನ ಮೇಲೆ ಕಲ್ಲೆಸಿದು ಒಳ್ಳೆ ಕಾರ್ಯ ದೆಸೆಯಿಂದಲ್ಲ, ದೇವದೂಷಣ ದೆಸೆಯಿಂದಲೇ ನೀನು ಮನುಷ್ಯ ದೇವ ದೆಸೆ ಅಂದ್ರೆ ದೇವದೂಷಣೆ ಮಾಡ್ತಾ ಇದ್ರೆ ಇಲ್ಲಿ ಅಂತ ಹೇಳ್ತಾವ್ರಿ. ಇಲ್ಲಿ ದೇವದೂಷಣೆ ಅಂದ್ರೆ ಏನು? ನಾನೇ ದೇವರು ಅಂತ ಹೇಳ್ತಾ ಇದ್ರಲ್ಲಿ ಕ್ರಿಸ್ತರು. ಅಲ್ಲಿ ಎಲ್ಲಿ ಹೇಳ್ತಾ ಇದಾರೆ? ಒಂದು ನಿಮಿಷ ಹೇಳ್ತೀನಿ ನಿಮ್ಗೆ. ದೇವದೂಷಣ ದೆಸೆ, ನೀನು ಮನುಷ್ಯನಾಗಿದ್ದು ನಿನ್ನನ್ನು ನಿನ್ನೆ ದೇವರನ್ನಾಗಿ ಮಾಡಿಕೊಳ್ಳೋದ್ರ ದೆಸೆಯಿಂದಲೂ ನಿನ್ನ ಮೇಲೆ ಕಲ್ಲೆಸುತ್ತೇವೆ. ನೀನು ಅದ್ಭುತ ಮಾಡಿದ್ಯಾ, ಓಕೆನಪ್ಪ, ಪ್ರಾಬ್ಲಮ್ ಇಲ್ಲ ನಮ್ಗೆ. ನೀನು ಸೂಚಕ ಮಾಡಿದ್ಯಾ, ಓಕೆ, ಸಂತೋಷ, ಓಕೆ, ಅವ್ರ ಕುಟುಂಬ ಚೆನ್ನಾಗಿರ್ಲಿ. ಮತ್ತೆ ನೀವ್ ಯಾಕೆ ನಾನು ದೇವ್ರು ಅಂತ ಹೇಳ್ಕೊಳ್ತಿದ್ದೀರಾ? ನೀನನ್ನು ದೇವರನ್ನಾಗಿ ಮಾಡ್ಕೊಳ್ಳೋದ್ರ ದೆಸೆಯಿಂದ ನಾವು ನಿನ್ನ ಮೇಲೆ ಕಲ್ಲೆಸುತ್ತೇವೆ ಅಂತ ಹೇಳ್ಬಿಟ್ಟು ಅವರು ಅದಕ್ಕೆ ದೇವ್ರ ಕೆಳಗಡೆ 34ನೇ ವಚನ ನೋಡ್ರಿ. ಯೋಹಾನ 10ನೇ ಅಧ್ಯಾಯ 34ನೇ ವಚನ. ಯೋಹಾನ 10:34. ನೀವು ದೇವರುಗಳೇ ಎಂದು ನಾನು ಹೇಳಿದೆನು ಎಂಬುದಾಗಿ ನಿಮ್ಮ ಧರ್ಮಶಾಸ್ತ್ರದಲ್ಲಿ ಬರೆದಿದೆ ಅಲ್ಲ, ಶಾಸ್ತ್ರ ಸುಳ್ಳಾಗಲಾರ್ದಷ್ಟೇ ಅಂತ ಕ್ರಿಸ್ತರು ಹೇಳ್ತಾವ್ರು. ಇಲ್ಲಿ ನೀವು ದೇವರುಗಳೇ ಅಂತ ಹೇಳಿದ್ದಾರೆ. ಎಲ್ಲಿ ಹೇಳಿದ್ದಾರೆ? 82ನೇ ಅಧ್ಯಾಯ ತೆಗಿತೀರಾ? ಕೀರ್ತನೆ 82ನೇ ಅಧ್ಯಾಯ. ಕೀರ್ತನೆ 82 ಓದ್ರಿ. ಯಾರಾದ್ರೂ 6ನೇ ವಚನ ಅನ್ಸುತ್ತೆ. ಯಾರಾದ್ರೂ ತೆಲುಗಲ್ಲಾದ್ರೂ ಓದಿ, ಕನ್ನಡದಲ್ಲಾದ್ರೂ ಓದಿ. ನೀವು ದೇವರುಗಳು, ಎಲ್ಲರೂ ಪರಾತ್ಮನ ಮಕ್ಕಳು ನಾನು ಹೇಳಿದೆನು ಅಂತ ಇಲ್ಲಿ ಹೇಳ್ತಿದ್ರಿ. ಅಂದ್ರೆ ನೀವು ದೇವರುಗಳ ಯಾರು? ಇವರು ಕೇಳಿಸ್ಕೊಳ್ತಾ ಇದ್ದೀರಾ?
ದೇವರುಗಳು ಅಂದ್ರೆ ಯಾವ ತರ ದೇವರುಗಳು? ನಾವು ದೇವರುಗಳೇನ? ಹಂಗಾರೆ ಇಸ್ರಾಯೇಲ್ ದೇವರುಗಳೇನ? ಅಲ್ಲಿ ಏನಕ್ಕೆ ಹೇಳ್ತಾ ಇದ್ದಾರೆ ದೇವರುಗಳು ಅಂತ ಹೇಳ್ಬಿಟ್ಟು ಟೆಸ್ಟ್ಗೆ? ಇವಾಗ ಇವ್ರಿಗೇನ್ ಅಂದ್ರೆ ದೇವ್ರು ಯಾರು ವಾಕ್ಯ ಬರುತ್ತೋ ಅವ್ರ ದೇವ್ರು ಅಂತ ಹೇಳ್ತಾರೆ. ಬಟ್ ಇಲ್ಲೇನ್ ಹೇಳ್ತದಪ್ಪ ಅಂದ್ರೆ ಯೇಸು ಕ್ರಿಸ್ತನು ಅಲ್ಲಿ ಸಾರಿ ಓಕೆ ಯೋಹಾನ ಇವಾಗ ಮೋಸೆ ಇವಾಗ ಮೋಸೆ ಪ್ರತಿನಿಧಿ ಆಗಿದ್ದು ದೇವ್ರಿಗೆ. ದೇವ್ರು ಮೇಲೆ ಇದ್ರು, ದೇವ್ರು ಮೋಸೆ ಹತ್ರ ಮಾತಾಡ್ತಾ ಇದ್ರು, ಮೋಸೆ ಜನರ ಹತ್ರ ಮಾತಾಡ್ತಾ ಇದ್ರು. ಅದನ್ನೇ ಪ್ರತಿನಿಧಿ ಅಂತಾರೆ ದೇವರುಗಳು ಅಂತಂದ್ರೆ. ದೇವರುಗಳು ಅಂತಂದ್ರೆ ಆತನ ಆಕ್ಟಿವಿಟೀಸ್, ಆತನ ಕ್ರಿಯೆಗಳು. ಅಂದ್ರೆ ಯಾವ ಕ್ರಿಯೆಗಳು? ಒಳ್ಳೆ ಕ್ರಿಯೆಗಳು. ಒಳ್ಳೆಯವ್ರನ್ನ ಅವ್ರಿಗೆ ಏನು ಮಾಡ್ಬೇಕು? ಒಳ್ಳೆಯವ್ರನ್ನ ಮಾತ್ರ ನ್ಯಾಯವನ್ನು ಯಾರ ನ್ಯಾಯ ತೀರ್ಪು ಮಾಡ್ತಿದ್ರು ಅವ್ರನ್ನ ಪ್ರತಿನಿಧಿಯಾಗಿ ದೇವ್ರ ಅಂದ್ರೆ ಅಲ್ಲಿ ಇವಾಗ ಒಬ್ಬ ಈಗ ಸಪೋಸ್ ಎಕ್ಸಾಂಪಲ್ ನಾವು ಮುಖ್ಯಮಂತ್ರಿ ಅಂದ್ಕೊಳ್ಳಿ. ಮುಖ್ಯಮಂತ್ರಿ ಅಂತಂದ್ರೆ ನಾವ್ ಯಾರ್ಗ ಆಯ್ಕೆ ಮಾಡ್ಕೋಬೇಕು? ಓಕೆ, ಇಸ್ರಾಯೇಲ್ ಅವತ್ತು ದೇವ್ರ ಯೇಸು ಕ್ರಿಸ್ತನ ಇಸ್ರಾಯೇಲ್ ಅಂತ ಯಾಕೆ ಅವರು ಮೆಸ್ಸಿಯನ್ ಅಂತ ಯಾಕೆ ಇದು ಮಾಡ್ಕೊಂಡಿಲ್ಲ ಅಂದ್ರೆ, ಯೇಸು ಕ್ರಿಸ್ತನ್ ಏನಾಗ್ತದೆ ಅಂದ್ರೆ ಯೇಸು ಕ್ರಿಸ್ತನ್ ದೊಡ್ಡ ರಾಜ ಕುಟುಂಬದಲ್ಲಿ ಹುಟ್ಟಬೇಕಾಯ್ತು. ಮತ್ತೆ ಆತನು ನೀನು ಕ್ರಿಸ್ತನ ಆಗಿದ್ರೆ ನಮ್ಗೆ ಹೇಳು, ನೀನು ಹೆಂಗ್ ಬಂದಿದ್ದೀನಿ, ಕ್ರಿಸ್ತನ ಯಾವ ತರ ಬಂದಿದ್ದೀನಿ ಅಂತ ಇವೆಲ್ಲ ಕ್ವಶನ್ ಮಾಡ್ತಿದ್ರು ಅವರು. ಬಟ್ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಪ್ಪ ಅಂತಂದ್ರೆ, ಅವತ್ತು ಇಸ್ರಾಯೇಲ್ರು ಕ್ರಿಸ್ತನ ನಿಜವಾಗಿ ಕ್ರಿಸ್ತನ ಕೂಡ ಅವರು ಕ್ರಿಸ್ತನ್ನ ಅವ್ರು ನಂಬಲಿಲ್ಲ. ಇವತ್ತು ನಿಜವಾಗ್ಲೂ ಸಭೆಯಲ್ಲಿ ಕ್ರಿಸ್ತನ ನಂಬಿದ್ರು ಕೂಡ ಕ್ರಿಸ್ತನಿಗೆ ಮೋಸ ಮಾಡ್ತಾ ಇದ್ದಾರೆ. ಹೆಂಗೆ ಕ್ರಿಸ್ತನಿಗೆ ಮೋಸ ಮಾಡ್ತಾ ಇದ್ದಾರೆ? ಇಲ್ಲಿ ನೀನ್ ದೇವ್ರ ತನ್ನ ಸಭೆಯಲ್ಲಿ ನಿಂತ್ಕೊಂಡವ್ರಿಗೆ ಎಲ್ಲರೂ ನ್ಯಾಯ ತೀರಿಸುವಂತ ದೇವರು ವಾಕ್ಯ ಹೇಳ್ತಿದ್ದೀನಿ. ಕೀರ್ತನೆ 82ನೇ ವಚನದಲ್ಲಿ ಎಲ್ಲರೂ ಏನ್ ಮಾಡ್ತಾ ಇದಾರೆ?
ಅವರ ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದಾರೆ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ 2ನೇ ವಚನದಲ್ಲಿ, ನೀವು ಅನ್ಯಾಯವಾಗಿ ತೀರ್ಪು ಕೊಡುವುದು, ದುಷ್ಟರಿಗೆ ಮುಖದಾಗಿ ತೋರಿಸುವುದು, ಇನ್ನೆಷ್ಟರವರೆಗೆ ಕುಗ್ಗಿದವರ ಮತ್ತು ಅನಾಥರ ನ್ಯಾಯವನ್ನು ಸ್ಥಾಪಿಸಿರಿ. ಇಲ್ಲಿ ಏನಾಗ್ತದಪ್ಪ ಅಂದ್ರೆ, ಇವಾಗ ಅದೇ ದಶಮ ಭಾಗ ಅವ್ರಿಗೆ ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೆ ಪರವಾಗಿಲ್ಲ, ಅವ್ರಿಗೆ ಏನ್ ತಗಲನಾಗ್ಲಿ ನೀವು ದಶಮ ಭಾಗ ಕೊಡ್ಬೇಕು. ಓಕೆನಾ? ಅದೊಂದು ಸಭೆಗಳಲ್ಲಿ ನಡೀತಾ ಇತ್ತು. ಪಾಪ ತುಂಬಾ ಎಷ್ಟೋ ಜನ ಕಷ್ಟಪಟ್ಟು ದುಡಿದು ಮತ್ತೆ ಇವ್ರು ಏನಾದ್ರು ಇನ್ನೊಬ್ರು ಕಷ್ಟ ನಿಲ್ಲಿಸ್ತಾ ಇದಾರ, ಇನ್ನೊಬ್ರು ಪರಿಸ್ಥಿತಿ ಅರ್ಥ ಮಾಡ್ಕೊಂತ ಇದಾರ ಅಂದ್ರೆ ಅದು ಇಲ್ಲ. ಯಾಕಂದ್ರೆ ಅವತ್ತು ಇಸ್ರಾಯೇಲ್ರು ಕ್ರಿಸ್ತನ ನೋಡಿ ಕೂಡ ಆತನ ನಂಬದೇ ಇದ್ರು, ಅವರು ಆತನ ಕ್ರಿಯೆಗಳನ್ನು ಮಾಡಿ ಕೂಡ ನಂಬದೇ ಇದ್ರು. ಇವತ್ತು ಡೂಪ್ಲಿಕೇಟ್ ಕ್ರಿಯೆಗಳಿಗೆಲ್ಲ ಇವತ್ತು ಏನ್ ಮಾಡ್ತಾ ಇದ್ದಾರೆ, ಇವತ್ತು ನಾನು ಕ್ರಿಯೆಗಳು ಮಾಡ್ತಿದ್ದೀನಿ. ಮತ್ತೆ ಮೊನ್ನೆ ಒಂದು ಸ್ಪ್ರೆಡ್ ಆಗಿದೆ ಮೆಸೇಜ್, ಆಂಧ್ರದಲ್ಲೆಲ್ಲ ಸ್ಪ್ರೆಡ್ ಆಗಿದೆ. ಏನು, ಬಾಳೆಹಣ್ಣಲ್ಲಿ ಮಕ್ಕಳಾಗ್ತಾರೆ ಇದು ತಿನ್ಕೊಂಡ್ರೆ. ಓಕೆನಾ? ಅರ್ಥ ಆಯ್ತಾ? ಬಾಳೆಹಣ್ಣಲ್ಲಿ ಮಕ್ಕಳಾಗ್ತಾರೆ, ಬಾಳೆಹಣ್ಣಲ್ಲಿ ಮಕ್ಕಳು ತಿಂದ್ಬಿಟ್ರೆ ಮಕ್ಕಳಾಗ್ತಾರೆ. ಈ ತರ ಎಲ್ಲ ಅದ್ಭುತಗಳೆಲ್ಲ ಮಾಡ್ಬೇಕಂತ ಎರಡು ಕಾಸನ್ನು ಕೊಟ್ಬಿಡ್ಲ ಅವಳು ಅಂತ ಇಲ್ಲಿ ಪಾಸ್ಟ್ ಹೇಳ್ಬೇಕಾದ್ರೆ ಅವ್ರಿಗೆ, ಹೌದಲ್ವ ಅಂತ 100 ರೂಪಾಯಿ ಇದ್ದ ಬಸ್ ಚಾರ್ಜ್ಗೆ ಕೊಟ್ಬಿಡೋಣ, 50 ರೂಪಾಯಿ ಹೋಗ್ಬಿಡ್ಲಿ ಅಂತ ಕೊಟ್ಬಿಡ್ತಾರೆ. ಅದು ಏನಕ್ಕೆ ಉಪಯೋಗಿಸ್ಕೊಳ್ತಾರೆ ಸಭೆಯಲ್ಲಿ? ಅದು ದೇವ್ರ ಲೆಕ್ಕ ಕೇಳ್ತಾನೆ. ಯಾಕೆಂದ್ರೆ ನಾನೊಂದು ರೀಸೆಂಟ್ ಬರ್ಬೇಕಾದ್ರೆ ಒಂದು ಮೆಸೇಜ್ ನೋಡಿದೆ, ಈಗ ದುಡ್ಡನ್ನು ಕೂಡಿಸ್ಬಿಟ್ಕೊಳ್ಳೋದು ಏನಕ್ಕೆ? ನೆಮ್ಮದಿಗೋಸ್ಕರನ? ನೆಮ್ಮದಿ ಇಲ್ಲಿಲ್ಲ, ನಿಜವಾಗ್ಲೂ ನೆಮ್ಮದಿ ಇಲ್ಲ. ನಾನೊಂದು ಮೆಸೇಜ್ ನೋಡಿದೆ, ಮುಂಬೈ ಸೇತುವೆ, ಯಾವ್ದದು ಅಟಲ್ ಸೇತುವೆ ಅಂತೇಳಿ, ಅಟಲ್ ಸೇತುವೆ ಮೇಲೆ ಒಂದು ಕೋಟಿ ಪ್ರಾಫಿಟ್ ಅಂತ ಕಾರ್ ತಂದ್ಬಿಟ್ಟು ನಿಲ್ಲಿಸ್ಬಿಟ್ಟು ಪಾರ್ಕ್ ಮಾಡ್ಬಿಟ್ಟು ತನ್ನ ಜಿಗಿತಾನೆ ಸಮುದ್ರಕ್ಕೆ. ಯಾಕೆ ಜಿಗಿತಾನೆ ಹೇಳು? ನೆಮ್ಮದಿಲ್ಲ ಅವನಿಗೆ. ಅಲ್ಲ, ಅದನ್ನ ಅವ್ನು ನೋಡಿದಾಗ ನಂಗೆ ಆಲೋಚನೆ ಬಂತು, ಇಷ್ಟೊಂದೆಲ್ಲ ಕೋಟಿಗಳನ್ನ ತಗೊಂಡು ನಮ್ಮ ಏಸೈನ ಹತ್ರ ಹೋಗೋದ್ ಬಿಟ್ಟು ಇಷ್ಟನ್ನೆಲ್ಲ ಇನ್ನು ದೇವ್ರ ವಾಕ್ಯ ಇಲ್ಲಿ ಹೇಳ್ತೈತೆ, ಬಡವರಿಗೆ ನ್ಯಾಯ ತೀರಿಸ್ರಿ, ವಿಧವೆಯರಿಗೆ ಕಣಿಕರಿಸ್ರಿ, ಅವ್ರಿಗೆ ಏನ್ ಬೇಕಾದ ಸಹಾಯ ಮಾಡ್ರಿ. ಎಷ್ಟು ಜನಕ್ಕೆ ಎಷ್ಟು ಬಡವರಿದ್ದಾರೆ ಗೊತ್ತಿಲ್ಲ, ಎಷ್ಟು ಜನ ಇವತ್ತು ರಾತ್ರಿ ಉಪವಾಸ ಮಲ್ಕೊಳ್ಳೋದು ಗೊತ್ತಿಲ್ಲ, ಸಹಾಯ ಮಾಡ್ರಿ, ಹೆಲ್ಪ್ ಮಾಡಿ ಅಂತ ದೇವ್ರು ಹೇಳ್ತಾ ಇದ್ವಿ. ದೇವ್ರ ವಾಕ್ಯಗಳಿಗೆ ಎಷ್ಟೋ ವಾಕ್ಯ ಅಂತ ಪಾಸ್ಟರ್ ನಮಗೆ, ನಾವು ಕೆಳಗಡೆ ಕುಂತು ವಾಕ್ಯ ಹೇಳ್ಬೇಕಾದ್ರೆ ಅವ್ರು ನಮ್ಗೆ ಹಿಂಗೆ ಹೇಳೋರು, ಕಾಲವಾಗ್ಬೇಕಾರು, ನನ್ನ ದೇವ್ರು ಆಶೀರ್ವದಿಸಿದಾರೆ ಅಂತ ಹೇಳೋರು. ನನ್ನ ದೇವ್ರು ಆಶೀರ್ವದಿಸ್ತಾರೆ. ನಾವೇನಾಗಿದ್ದೀವಿ? ಏಕೆ ದೇವ್ರು ಆಶೀರ್ವದಿಸ್ತಾರೆ ಅವ್ರನ್ನ? ಎಲ್ಲರೂ ದಶಮ ಕೊಟ್ಟರು, ಆಸ್ತಿನ ಹಣವನ್ನು ತಗೊಂಡು ದುರುಪಯೋಗ ಪಡಿಸ್ಕೊಂಡು ಅವ್ರ ಕುಟುಂಬಕ್ಕೆ ಲಕ್ಸರಿ ಲೈಫ್ ತಗೊಂಡು ಅವ್ರು ಚೆನ್ನಾಗಿದ್ದಾರೆ. ಅವರು ನಾವೇನಾಗಿದ್ದೀವಿ ನಮಗೆ ಗೊತ್ತಿಲ್ಲ. ಬಟ್ ಆದ್ರೂ ನಾವು ದೇವ್ರ ಸೇವೆ ಅಂತ ನಾವು ದೇವ್ರ ಮೇಲೆ ವಿಶ್ವಾಸ ಇಟ್ಟು ನಾವು ಅವ್ರಿಗೆ ಕೊಟ್ಟಿದ್ದೀವಿ. ಅದು ಪಾಪ ಅವ್ರಿಗೆ ಬಿಡುತ್ತೆ ಅವ್ರಿಗೆ. ಬಟ್ ಆಕ್ಚುಲಿ ಅದು ಮಾಡಬಾರ್ದು, ತಪ್ಪು. ಅದು ಯಾರೇ ಆಗಿಲ್ಲ, ನೀನು ಉಪಯೋಗಿಸ್ಕೊ. ದೇವ್ರ ಸಭೆಗೆ ಕೊಟ್ಟಿದ್ದಾರೆ, ಯಾರು ಕೊಟ್ಟು ಸಂತೋಷ ಪೂರ್ವಕ ಅದ್ ಕೇಳ್ತಾರಲ್ಲ, ಮನಪೂರ್ವಕವಾಗಿ ಏನೇ ಆಗ್ಲಿ, ಒಂದು ಆರಾಧನೆ ಮಾಡ್ಬೇಕಾದ್ರೆ ಮನಪೂರ್ವಕ ಮಾಡ್ರಿ, ಚರ್ಚಿ ಬರ್ಬೇಕಾದ್ರೆ ಮನಪೂರ್ವಕ ಮಾಡ್ರಿ, ಒಂದು ಹಾಡು ಹೇಳ್ಬೇಕಾದ್ರೆ ಮನಪೂರ್ವಕವಾಗಿ ದೇವ್ರಿಗೆ ಆರಾಧನೆ ಮಾಡ್ಬೇಕು. ಅದೆಲ್ಲ ಬಿಟ್ಬಿಟ್ಟು ಕಷ್ಟವಾಗಿ ದೇವ್ರಿಗೆ ಇಷ್ಟ ಇಲ್ಲ. ದೇವ್ರಿಗೆ ಏನಾಯ್ತು, ದೇವ್ರು ನಮಗೆ ಸ್ವಇಚ್ಛೆ ಕೊಟ್ಟಿದ್ದಾರೆ, ನಮ್ಮ ಸ್ವಂತ. ಅದಕ್ಕೆ ಹೇಳೋದು, ಪೂರ್ಣ ಹೃದಯದಿಂದಲೂ ಪೂರ್ಣ ಆತ್ಮದಿಂದಲೂ
ಅದೆಲ್ಲ ಆ ತರ ಇರ್ಬೇಕು ಅಂತ ದೇವ್ರು ಹೇಳಿದ್ರೆ ಇವ್ರೇನ್ ಮಾಡ್ತಾ ಇದಾರೆ, ಇವತ್ತು ಸಭೆಯಲ್ಲಿ ತುಂಬಾ ಅನ್ಯಾಯಗಳು ನಡೀತಾ ಇದೆ. ದಯವಿಟ್ಟು ಎಲ್ಲರೂ ಪ್ರಾರ್ಥನೆ ಮಾಡಿ ಸಭೆಯಲ್ಲಿ ಆದಷ್ಟು ಸಭೆಗಳು ತುಂಬಾ ದೇವರು ಹೇಳಿದಂತ ಸಭೆಗಳು ಎದ್ದೇಳಿ ಈಗಂತ ಅವರೆಲ್ಲರಿಗೂ ಆಲೋಚನೆ ಬರಲಿ ಅಂತ ನಾವು ಪ್ರಾರ್ಥಿಸ್ತಾ ಈ ವಾಕ್ಯವನ್ನು ಮುಗಿಸ್ತಾ ಇದ್ದೀನಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಲೋಕದ ತಂದೆಯಾದ ದೇವರು, ಈ ಸಮಯದಲ್ಲಪ್ಪ ನಿಮ್ಮ ಕೂತನ್ನು ಸಲ್ಲಿಸ್ತೀವಿ ರಾಜ. ಈ ಸಮಯದಲ್ಲಿ ಕೊಟ್ಟಂತ ಈ ಅವಕಾಶಕ್ಕಾಗಿ ನಿಮ್ಮ ಕೂತನ್ನು ಸಲ್ಲಿಸ್ತೇನೆ ಸ್ವಾಮಿ. ಹೌದು ಕರ್ತನೆ ಸ್ವಾಮಿ, ಇನ್ನು 2ನೇ ಸೆಕ್ಷನ್ ಇದೆ ಕರ್ತನೆ ಸ್ವಾಮಿ. ಅಣ್ಣನ ಮುಖಾಂತರ ಮಾತಾಡಿಯಪ್ಪ, ದಯವಿಟ್ಟು ನಮಗೆ ಬೇಕಾದಂತ ಆಹಾರವನ್ನು ಕೊಡಿ ಸ್ವಾಮಿ. ಹೌದು ಸ್ವಾಮಿ, ಇನ್ನೂ ಕರ್ತನೆ ಸ್ವಾಮಿ ಹೆಚ್ಚಾಗಿ ನಮ್ಮ ಸಭೆಯಲ್ಲಿ ಕರ್ತನೆ ಸ್ವಾಮಿ ಎಲ್ಲ ಮಕ್ಕಳು ಕರ್ತನೆ ಸ್ವಾಮಿ ನಿನ್ನ ವಾಕ್ಯವನ್ನು ಹೇಳುವಂತ ಮಕ್ಕಳನ್ನಾಗಿ ಸ್ವಾಮಿ. ಹೌದು ಸ್ವಾಮಿ, ನೀನು ಹೇಳಿದ ಪ್ರಕಾರ ಕರ್ತನೆ ಸ್ವಾಮಿ, ಹೌದಪ್ಪ ಕರ್ತನೆ ಸ್ವಾಮಿ, ಎಲ್ಲರನ್ನು ಶಿಷ್ಯರನ್ನಾಗಿ ಮಾಡಿ ಕರ್ತನೆ ಸ್ವಾಮಿ ಪ್ರಾರ್ಥಿಸುತ್ತಿದ್ದೇವೆ ರಚ್ಚ. ಸಮಸ್ತ ಒಂದು ಬಲ್ಲಾತನು ಈ ಸಮಯದಲ್ಲಪ್ಪ ನಿಮಗೆ ಗುತ್ತನ್ನು ಸಲ್ಲಿಸುತ್ತಿದ್ದೇವೆ ರಚ್ಚ. ನೀವೇ ಕರ್ತನೆ ಸ್ವಾಮಿ ನಮಗೆ ಬುದ್ಧಿ ಜ್ಞಾನ ಕೊಟ್ಟಿದ್ದಕ್ಕೆ ಮತ್ತೊಂದು ಆವೃತ್ತಿ ಗುತ್ತನ್ನು ಸಲ್ಲಿಸ್ತಾ ಈ ಚಿಕ್ಕ ಪ್ರಾರ್ಥನೆ ಕ್ರಿಸ್ತ ಯೇಸು ನಾಮದಲ್ಲಿ ಮಾಡೋದಕ್ಕೆ ಬರಲು